ಕಾರ್ಮಿಕ ಸಂಘಟನೆ ಡಿಸ್ಮಿಸ್ ಎಂಪ್ಲಾಯ್ ಯೂನಿಯನ್ ಆಫೀಸ್ ಬೇರರ್ ಆಗಿ ಕೆಲಸ ಮಾಡಿ ಡಿಸ್ಮಿಸ್ ಆಗಿದ್ದೀವಿ. ಡಿಸ್ಮಿಸ್ ಆಗಿರೋದಕ್ಕೋಸ್ಕರ ನಾವು ಡಿಸ್ಮಿಸ್ ಯಾಕಾದ್ವಿ ಅಂದರೆ ನಾವೊಂದು ನಮ್ಮ ಸಂಸ್ಥೆಯಲ್ಲಿ ಒಂದು FT ಕಾಂಟ್ರಾಕ್ಟ್ ಲೇಬರ್ಸ್ ಅಂತ ಒಂದು ಇದಿತ್ತು. ಅದರಲ್ಲಿ ಒಂದು 300 ಜನನ ಕಾಂಟ್ರಾಕ್ಟ್ ಲೇಬರ್ನ ತೊಗೊಂಡಿದ್ರು. ಅದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತೇಳಿ. ಸೊ ಅವ್ರನ್ನ ಇಮಿಡಿಯೇಟಾಗಿ ಒಂದು 68 ಮೆಂಬರ್ಸ್ 68 ಜನನ ಡಿಸ್ಮಿಸ್ ಮಾಡಿಬಿಟ್ರು. ಸೊ ನಾವು ಆವಾಗ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ರಘು ಇದ್ದರು. ಸೊ ನಾವೇನು ಮಾಡಿದ್ವಿ, ಅದನ್ನು ಕೇಸ್ನ ಲೇಬರ್ ಕಮಿಷನರ್ಗೆ ಫೈಲ್ ಮಾಡಿದ್ವಿ. ಫೈಲ್ ಮಾಡಿದ ಮೇಲೆ ಏನು ಮಾಡಿದ್ವಿ ಅಂದರೆ ಮತ್ತೆ ಅವರು ರೆಫರೆನ್ಸ್ ಮಾಡಿ ಮತ್ತೆ ಕೋರ್ಟ್ಗೆ ಬಂತು. ಕೋರ್ಟಲ್ಲಿ ಕೇಸ್ ಮಾಡಿದ್ವಿ, ಮಾಡಿದ್ವಿ. ಕೇಸು ಒಳಗಡೆ ಅವರು 68 ಜನನ ಒಳಗಡೆ ಕಳಿಸಿದ್ವಿ. ಸೊ ಅದಾದಮೇಲೆ ಇನ್ನೂ ರಿಮೈನಿಂಗ್ ಜನ ಇದ್ರಲ್ಲ, ಸೊ ಅವರೆಲ್ಲ ಇದು ಕೋರ್ಟ್ ಆರ್ಡ್ರ್ ಆದಮೇಲೆ ಅವ್ರಿಗೂ ಕಂಟಿನ್ಯೂಸ್ ಆಗಿ ಜಾಬ್ ಕೊಟ್ಬಿಟ್ರು. ಕೊಟ್ಟಮೇಲೆ ಏನಾಯ್ತು, ಈ ಥರ ಹೋರಾಟ ಎಲ್ಲ ನಾವು ಮಾಡ್ತಾಯಿದ್ವಿ. ನಮ್ಮ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿಬಿಟ್ರು. ಕ್ರಿಮಿನಲ್ ಕೇಸ್ ಹಾಕಿ ದೊಡ್ಡಬಳ್ಳಾಪುರ ಇದರಲ್ಲಿ ಕೋರ್ಟಲ್ಲಿ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರು. ಇವರು ಕಂಪ್ನಿಗೆ ಅಷ್ಟು ಲಾಸ್ ಮಾಡಿದ್ದಾರೆ, ಇಷ್ಟು ಲಾಸ್ ಮಾಡಿದ್ದಾರೆ ಅಂತೇಳಿ ನಮ್ಮನ್ನ ಡಿಸ್ಮಿಸ್ ಮಾಡಿಬಿಟ್ರು. 2013 ನಾವು ಹೊರಗಡೆ ಬಂದಿದ್ವಿ. ಸ್ಟಿಲ್ ನಮ್ದು ಇನ್ನೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕಾರ್ಮಿಕರನ್ನ ಹೆಂಗೆ ಶೋಷಣೆ ಲೀಡ್ರಾಗಿ ಬಂದರೆ ಅವ್ರನ್ನ ಹೆಂಗೆ ಇವ್ರನ್ನ ಇದು ಮಾಡ್ತಾರೆ ಅಂದರೆ, ಕಾಂಟ್ರಾಕ್ಟ್ ಇವ್ರನ್ನ ತೊಗೊತಾರಲ್ಲ, ಅವರು ಲೋಕಲ್ ಇವರೇ ಇರ್ತಾರೆ ಅಲ್ಲಿ ನಿಯರೆಸ್ಟ್. ಅವರಿಗೆ ಸ್ವಲ್ಪ ರಾಜಕೀಯವಾಗಿ ಬಲ ಇರೋನಂತರೇ ಅವ್ರನ್ನ ಕಾಂಟ್ರಾಕ್ಟಲ್ಲಿ ಇಟ್ಕೊಂಡಿರ್ತಾರೆ ಕಂಪ್ನಿಯವರು. ಅವರು ಏನಂದರೆ, ನಾವು ಅಲ್ಲಿ ಏನಾದ್ರು ಮಾತಾಡಿದ್ವಿ ಅಂದರೆ ಅವ್ರು ನಮ್ಮ ಮೇಲೆ ರೌಡಿಸಮ್ ಮಾಡೋದು, ದಬ್ಬಾಳಿಕೆ ಮಾಡೋದು, ಮತ್ತು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಚೆನ್ನಾಗಿ ಲಿಂಕ್ ಇರುತ್ತೆ. ಸೊ ಅಲ್ಲಿ ಅವ್ರಿಗೆ ಸಮಥಿಂಗ್ ಕೊಟ್ಟು ಅವ್ರನ್ನ ಇಟ್ಕೊಂಡಿರ್ತಾರೆ. ಸೊ ನಾವು ಅಲ್ಲಿ ಹೋಗಿ ಯಾರನ್ನೂ ಏನೂ ಮಾಡೋಕ್ಕೆ ಆಗಲ್ಲ. ಆಮೇಲೆ ಸಂಘಟನೆ ಇದ್ದರೆ ನಾವು ಹೋಗಿ ಒಂದು ಸ್ವಲ್ಪ ಧೈರ್ಯವಾಗಿ ಅಲ್ಲಿ ನಿಂತ್ಕೋಬೋದು, ಏನೋ ಮಾಡ್ಬೋದು. ನಾವೇನೋ ಇಂಡಿವಿಜುವಲ್ಲಾಗೆ ಸಂಘ ಇದೆ ಅಂತ ಹೋಗಿ ಅಲ್ಲೇನೋ ಕೇಳೋಕ್ಕೆ ಹೋದರೆ ನಮ್ಮದೇನು ನಡೆಸೋದಿಲ್ಲ ಪೊಲೀಸ್ ಸ್ಟೇಷನಲ್ಲಿ. ಯಾಕೆಂದರೆ ಅವನು ಕಾಂಟ್ರಾಕ್ಟವ್ನು ಇರೋನೇ ಲೋಕಲಲ್ಲಿ ಆಗಿರ್ತಾನೆ. ಸೊ ಅವರು ಅಲ್ಲಿ ಯಾರು ಕಂಪ್ನಿ HR ಇರ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಲಿಂಕ್ ಇರುತ್ತೆ. ಸೊ ಇವರು ಸ್ವಲ್ಪ ಇಲ್ಲಿ ಬಾಲ ಬಿಚ್ಚುತ್ತಿದ್ದಾರೆ, ಇವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ ಸಾಯಂಕಾಲ ಅಂತ ಹೇಳ್ತಾರೆ. ಸೊ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರನ್ನ ಯಾವ ಥರ ನಮ್ಮನ್ನು ಇದು ಮಾಡಬೇಕು ಅಂದರೆ ಡಿಗ್ರೇಡ್ ಮಾಡಬೇಕು, ಮತ್ತು ಅವ್ರಿಗೆ ಯಾವ ಥರ ಅವ್ರನ್ನ ಕುಗ್ಗಿಸ್ಬೇಕು ಅದನ್ನೆಲ್ಲ ಮಾಡ್ತಾರೆ. ಏನೂ ಇಲ್ಲ, ನಮ್ಮದೇನೆಂದರೆ ನೆಕ್ಸ್ಟ್ ಮಂತ್ ನಮಗೆ ಸಂಬಳ ಬಂದಿಲ್ಲ ಅಂದರೆ ನಮ್ಮ ಫ್ಯಾಮಿಲಿ ನಾವು ಎಲ್ಲ ಬೀದಿಗೆ ಬಂದುಬಿಡ್ತೀವಿ. ಸೊ ಅದನ್ನೇ ಕೆಲಸ ಅವ್ರು ಮಾಡಿಬಿಡ್ತಾರೆ. HR ಯಾರು ಕಂಪ್ನಿಯಲ್ಲಿ ಇರ್ತಾರಲ್ಲ ಅವರು ಮಾಡಿಬಿಡ್ತಾರೆ. ಇನ್ನು ನಾವು ಕೋರ್ಟಿಗೆ ಹೋದರೆ ನಮ್ಮ ಕೋರ್ಟ್ಗಳ ಪರಿಸ್ಥಿತಿ ಗೊತ್ತಲ್ಲ. ಇವಾಗ ಇಲ್ಲಿ ಲೇಬರ್ ಕೋರ್ಟಿಗೆ ಜಡ್ಜ್ಗಳು ಯಾರೋ ಅವ್ರಿಗೆ ಸಿವಿಲ್ ಕೋರ್ಟಿಂದ ತಂದು ಹಾಕಿರ್ತಾರೆ. ಅವ್ರಿಗೆ ಲೇಬರ್ ಮ್ಯಾಟ್ರೇ ಗೊತ್ತಿರೋದಿಲ್ಲ. ಅವರು ಒಂದೊಂದು ಡೇಟ್ಗೆ 2 ತಿಂಗಳು 3 ತಿಂಗಳು. ಲಾಸ್ಟ್ 2025 ಸಿವಿಲ್ ಕೋರ್ಟಲ್ಲಿ ಇರೋದು ನೋಟಿಫಿಕೇಷನ್ ಆಯಿತು ಕರ್ನಾಟಕ ಗೌರ್ಮೆಂಟು, ಅದು ಲೇಬರ್ ಕೋರ್ಟಿಗೆ ಹೋಯ್ತು. 1 ವರ್ಷ ಬರೀ ಡೇಟಲ್ಲೇ ನಮ್ಮದು ಟೈಮ್ ಆಗಿಬಿಟ್ಟಿದೆ. ನಾವು 2013 ಡಿಸ್ಮಿಸ್ ಆಗಿರೋದು. ನಾವೇನು ಯಾರನ್ನೂ ಮರ್ಡರ್ ಮಾಡಲಿಲ್ಲ, ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ಕೆ ಬೀದಿಗೆ ಬಂದು 13 ವರ್ಷ ನಾವು ಸ್ಟಿಲ್ ಹೊರಗಡೆನೇ ಇದ್ದೀವಿ. ಅದನ್ನು ಯಾರಕ್ಕೆ ನಾವು ಕೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಜಡ್ಜಿಗೆ ಕ್ವಶನ್ನೇ ಮಾಡೋಕ್ಕಾಗಲ್ಲ, ನಮಗೆ ಆ ರೈಟ್ಸ್ ಇಲ್ಲ. ಈ ಥರ ಇದೆ ಸೊಸೈಟಿಯಲ್ಲಿ. ಕಾರ್ಮಿಕರಿಗೆ ಹೆಂಗೆ ಶೋಷಣೆ ಆಗ್ತಾರೆ ಕಾಂಟ್ರಾಕ್ಟ್ ಲೇಬರ್ಸ್ ಅಂದರೆ, ಅವರು ಆರ್ಥಿಕವಾಗಿ ಏನೂ ಮುಂದುವರಿಯೋಕ್ಕೆ ಆಗೋದಿಲ್ಲ. ಯಾವುದಾದ್ರು ನ್ಯಾಷನಲ್ ಬ್ಯಾಂಕಲ್ಲಿ ನೀವೇನಾರು ಲೋನ್ ತೊಗೊತೀವಿ ಅಂತ ಕೇಳೋಕ್ಕೆ ಹೋದರೆ ನೋಡ್ತಾರೆ ಅವರು, ನಿಮ್ದೇನಾರು ಇದು ಅಪಾಯಿಂಟ್ಮೆಂಟ್ ಲೆಟ್ರ್ ಇದೆಯಾ, ನಿಮ್ದೇನಾರು ಸ್ಟೇಟ್ಮೆಂಟ್ ಇದೆಯಾ ನೋಡ್ತಾರೆ. ನಿಮ್ದು 11,000 12,000 ನಾವು ಕೊಡೋಕ್ಕಾಗಲ್ಲ ಸರ್ ನಿಮಗೆ ಸಾಲ, ನಿಮ್ಮದು ಬರೋದೇ ನೀವು ಕಾಂಟ್ರಾಕ್ಟ್ ಲೇಬರಲ್ಲಿದ್ದೀರಿ, ನಿಮಗೆ ಎಲಿಜಿಬಲ್ಲೇ ಇಲ್ಲ. ಅವಾಗೇನು ಮಾಡ್ತಾರೆ ಅವರು, ಈ ಗುಂಪು ಸಾಲ ಅಂತ ಈ ಫೈನಾನ್ಸ್ ಅವ್ರು ಬೇರೆ ಉಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರ ಹತ್ರ ಹೋಗಿ ಇವರು ಒಂದು 10 ಜನನೋ ಅವರು ಸಾಲದಲ್ಲಿ ಕೂಪದಲ್ಲೇ ಮುಳುಗಿಬಿಟ್ಟಿದ್ದಾರೆ. ಗುತ್ತಿಗೆ ಕಾರ್ಮಿಕರು ಸಾಲದ ಕೂಪದಲ್ಲೇ ಮುಳುಗಿಬಿಟ್ಟಿದ್ದಾರೆ. ಅವ್ರೇನು ಸಾಲ ತೀರ್ಸೋಕ್ಕಾಗಲ್ಲ. ಈಗ ನಮ್ಮ ಸರ್ಕಾರಗಳು ಹೇಳ್ತಾರೆ ನಮ್ಮ ದೇಶದ ಜನನ ಆರ್ಥಿಕ ಮಟ್ಟನ ಇಂಪ್ರೂವ್ ಮಾಡ್ತಾಯಿದ್ದೀವಿ ಅಂತ. ಎಲ್ಲಿದೆ ಅವರಿಗೆ ಬೈಯಿಂಗ್ ಕೆಪಾಸಿಟಿನೇ ಇಲ್ಲ ಅವರಿಗೆ. ಅವ್ರಿಗೆ ಬರ್ತಿರೋ ಸಂಬಳ ಅವ್ರು ಜೀವನ ಮಾಡೋದಕ್ಕೆ ಆಗೋದಿಲ್ಲ. ಆ ಥರ ಇದೆ ಪರಿಸ್ಥಿತಿ ಇವತ್ತು. ಅವ್ರು ಕೊಡ್ತಿರೋ ಸಂಬಳ ಇವತ್ತು ಅವ್ರು ಜೀವನ ಮಾಡೋದಕ್ಕೆ ಆಗಲ್ಲ. ಮನೆ ಬಾಡಿಗೆ ಕಟ್ಟಬೇಕು. ಇವತ್ತು ಕಾಂಟ್ರಾಕ್ಟ್ ಲೇಬರಲ್ಲಿ ಕೆಲಸ ಮಾಡ್ತಿರೋರು ಅವ್ರ ಮಕ್ಕಳಿಗೆ ಅರ್ಧ ಲೀಟ್ರ್ ಹಾಲು ತಂದು ಕುಡಿಸೋವಂಥ ಪರಿಸ್ಥಿತಿ ಇಲ್ಲ. ಆ ಥರ ಒಂದು ಸಿಚುವೇಶನ್ ಇದೆ. ನಾನು ಸುಮಾರು ನೋಡಿದ್ದೀನಿ ಈ ಥರನ. ಯಾಕೆಂದರೆ ನಾನು 95 ನಾನು ಯೂನಿಯನ್ ಸಂಘಟನೆಯಲ್ಲಿದ್ದೀನಿ, ಲೀಡ್ರಾಗಿ ಕೆಲಸ ಮಾಡಿದ್ದೀನಿ. ಕಾರ್ಮಿಕರದ್ದು ಏನು ಕಷ್ಟ ಅಂತ ನೋಡಿದ್ದೀನಿ. ಕೆಲವು ಪರಿಸ್ಥಿತಿ ಇದೆಯಲ್ಲ. ಆಮೇಲೆ ಇನ್ನೇನು ಮಾಡ್ತಾರೆ, ಇನ್ನೂ ಒಂದು ಪರಿಸ್ಥಿತಿ ಇರುತ್ತೆ. ಈ ಅಕ್ಕಪಕ್ಕದವ್ರು ಏನು ಮಾಡ್ತಾರೆ, ನಮಗಿನ್ನೂ ಉತ್ತಮದವ್ರು ಇರ್ತಾರೆ. ಅವ್ರೇನು ಮಾಡಿರ್ತಾರೆ, ಯಾವುದೋ ಒಂದು ನಾರಾಯಣನೋ ಇಲ್ಲ ಚೈತನ್ಯನೋ ಸ್ಕೂಲ್ಗೆ ಅಡ್ಮಿಷನ್ ಮಾಡಿರ್ತಾರೆ ಮಕ್ಕಳನ್ನ. ನಿಮ್ಮ ಮಗು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾಯಿತ್ತಾ? ಇಲ್ಲ, ನಮ್ಮ ಮಗು ಅಲ್ಲಿ ನಾರಾಯಣ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ದೀವಿ. ಯಾಕೆಂದರೆ ಅವ್ರ ಪರಿಸ್ಥಿತಿ 1 ಲಕ್ಷ 2 ಲಕ್ಷ ಅವ್ರ ಫೀಸ್ ಕಟ್ಟೋಕ್ಕಾಗಲ್ಲ. ಅವ್ರು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಲೇಬೇಕು. ಅವ್ರ ಮಕ್ಳ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ, ಅವ್ರದ್ದು ಜೀವನ ಮಕ್ಕಳು ಅವು ಎಲ್ಲಿ ಬಂದು ಏನು ಮಾಡಿದು ಏನು ಇದಿರೋದಿಲ್ಲ.
ಅವರು ದೇಶದಲ್ಲಿ, ನಮ್ಮ ದೇಶದಲ್ಲಿ ಅವ್ರ ಮಕ್ಕಳು ಬಡವರಾಗೇ ಇರ್ತೀವಿ, ನಮ್ಮ ಮಕ್ಕಳು ನಾವು ಯಾವಾಗಲೂ ಬಡವರಾಗೇ ಇರ್ತೀವಿ. ಶ್ರೀಮಂತರ ಮಕ್ಕಳು ಶ್ರೀಮಂತವಾಗಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ. ಯಾಕೆಂದರೆ ನಮ್ಮ ಮಕ್ಕಳಿಗೆ ನಾವು ಎಜುಕೇಷನ್ನೇ ಕರೆಕ್ಟಾಗಿ ಕೊಟ್ಟಿರೋದಿಲ್ಲ, ಅವ್ರ ಪರ್ಸೆಂಟೇಜ್ ತೆಗ್ದಿರೋದಿಲ್ಲ, ಅವ್ರಿಗೆ ನಾವು ಫೈಟ್ ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಫುಡ್ಡೇ ಕೊಟ್ಟಿರೋದಿಲ್ಲ. ನಾವು ಯಾವಾಗಲೂ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಒಂದು ಏನೋ ಅನ್ನನೋ ಚಿತ್ರಾನ್ನನೋ ಏನೋ ಒಂದು ಮಾಡಿ ಇಟ್ಟು ಬಂದಿರ್ತೀವಿ. ಅವರು ತಿಂದ್ರೋ ಬಿಟ್ಟರೋ, ಅವ್ರು ಓದಿದ್ರೋ ಬಿಟ್ಟರೋ, ಹೋಮ್ವರ್ಕ್ ಮಾಡ್ಕೊಂಡ್ರೋ ಏನು ಅಂತ ನಮಗೆ ಗೊತ್ತಿರೋದೇ ಇಲ್ಲ ಫಸ್ಟ್ ಆಫ್ ಆಲು. ಈ ಥರ ನಮ್ಮ ಈ ಗುತ್ತಿಗೆ ಕಾರ್ಮಿಕರ ಸಂಘಟನೆ ಇದೆಯಲ್ಲ, ಪರಿಸ್ಥಿತಿ ಇದೆಯಲ್ಲ, ಅದು ದುರಾದೃಷ್ಟಕರ. ಆಮೇಲೆ ಅವ್ರಿಗೆ ಏನಾರು ಹೋರಾಟ ಮಾಡ್ತೀನಿ ಅಂತ ಬಂದಿರ್ತಾರಲ್ಲ ಲೀಡ್ರು, ಅವ್ರದ್ದು ಇನ್ನೂ ದುರಾದೃಷ್ಟಕರ. ಯಾಕೆಂದರೆ ಈ ಕಡೆ ಹೋರಾಟ ಮಾಡಿರ್ತೀವಿ, ಈ ಕಡೆ ಕಾರ್ಮಿಕರು ನಮ್ಮ ಪೂರ್ಣ ಪ್ರಮಾಣದಲ್ಲಿ ನಂಬಿರೋದಿಲ್ಲ, ಈ ಕಡೆ ಮ್ಯಾನೇಜ್ಮೆಂಟು ನಮ್ಮ ಮಾತು ಕೇಳೋದಿಲ್ಲ, ಈ ಕಡೆ ಲೇಬರ್ ಕಮಿಷನರು ಕೋರ್ಟ್ಗಳು ಅವು ನಮ್ಮ ಕೈಯಲ್ಲಿರೋದಿಲ್ಲ. ಲಾಸ್ಟಿಗೆ ಅವನು ಅಲ್ಟಿಮೇಟಾಗಿ ಕಾರ್ಮಿಕನೇ ಆಗಿ ಅವನ ಸ್ಥಿತಿ ಹೀನಾಯವಾಗಿ ಶೋಚನೀಯವಾಗಿ ಬಿಡುತ್ತೆ ಸೊಸೈಟಿಯಲ್ಲಿ. ಅದರಿಂದ ದಯವಿಟ್ಟು ಸಂಘಟನೆ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟು. ನಾನು ಇತ್ತೀಚೆಗೆ ನೋಡಿದ ದಿನಗಳಲ್ಲಿ ಸಂಘಟನೆ ಅನ್ನೋ ಒಂದು ಸ್ವಲ್ಪನೇ ಮರೀಚಿಕೆ ಆಗಿದೆ. ಈಗ ಕೆಲವೊಂದು ನಮ್ಮ AICC TU ಸಂಘಟನೆ ಕೆಲವೊಂದು ಮಾತ್ರನೇ ಈಗ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾವೆ. ಕೆಲವು ಸಂಘಟನೆಗಳು ಏನೂ ಇಲ್ಲ. ಅವರು ಕೆಲವರು ಸಂಘಟನೆ ಇವರು ನಾಯಕರು ಏನು ಮಾಡ್ತಾಯಿದ್ದಾರೆ ಅಂದರೆ ಮ್ಯಾನೇಜ್ಮೆಂಟ್ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗಲ್ಲೇ ಹೋಗ್ತಾರೆ. ಅವರು ಕಾರ್ಮಿಕರಿಗೆ ಅವ್ರಿಗೂ ಸ್ವಲ್ಪ ಇದಿರುತ್ತೆ, ಭಿನ್ನಾಭಿಪ್ರಾಯಗಳಿರ್ತಾರೆ. ಆದ್ದರಿಂದ ನಾನು ಹೇಳೋದೇನೆಂದರೆ ಸಂಘಟನೆ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟು. ಸಂಘಟನೆಯಿಂದ ನಾವು ಮುಂದಿನ ಜೀವನ ಒಂದು ಉತ್ತಮ ಸ್ಥಿತಿಗೆ ತರೋಕ್ಕೆ ಒಂದು ದಾರಿ ಆಗುತ್ತೆ. ಯಾಕೆಂದರೆ ಅವ್ರ ಆರ್ಥಿಕ ಮಟ್ಟ ತುಂಬ ದುಸ್ಥಿತಿಗೆ ಹೋಗಿರುತ್ತೆ. ಯಾವುದೇ ನ್ಯಾಷನಲ್ ಬ್ಯಾಂಕು ಅವ್ರಿಗೆ ಏನೂ ಲೋನ್ ಕೊಡೋದಿಲ್ಲ. ಯಾವುದೇ ಇದು ಗುತ್ತಿಗೆ ಕಾರ್ಮಿಕ ಅಂದರೆ ಅವ್ರಿಗೆ ಯಾವ ಸಂಘಟನೆಯೂ ಮುಂದೆ ಬಂದು ಲೋನ್ ಕೊಡೋಕ್ಕೆ ಇಷ್ಟಪಡಲ್ಲ. ಮೇಜರ್ ಇದು ಅವ್ರಿಗೇನೋ ಒಂದು ಪರಿಸ್ಥಿತಿ ಕಷ್ಟ ಆಗಿದೆ ಅಂತ ಏನಾರೋ ಒಂದು ಲೋನ್ ತೆಗೆಯೋಕ್ಕೋದ್ರೆ ಯಾವುದೇ ಬ್ಯಾಂಕು ಕೊಡೋದಿಲ್ಲ. ಅದನ್ನ ಇನ್ನೂ ಹೋರಾಟ ಮಾಡ್ತೀನಿ ಅಂತ ಅವನೇನಾರ ಮುಂದೆ ಬಂದ ಅಂದರೆ ಅವ್ರನ್ನ ಹೆಂಗೆ ಬಲೆ ಹಾಕಬೇಕು ಅಂತ ಮ್ಯಾನೇಜ್ಮೆಂಟು ಪಕ್ಕಾ ಅವ್ರನ್ನ ಒಂದು ವ್ಯವಸ್ಥಿತವಾಗಿ ಅವ್ರನ್ನ ಬಲೆ ಹಾಕಿ ಸಾಯಿಸ್ಬಿಡುತ್ತೆ. ಅದಕ್ಕೆ ಸರಿಯಾಗಿ ಈಗ ನಮ್ಮ ಸರ್ಕಾರದ ವಿವಿಧವೆಲ್ಲ ಕಾರ್ಮಿಕ ಇಲಾಖೆ ಆಗಿರ್ಬೋದು, ನ್ಯಾಯಾಲಯಗಳು ಅವು ಯಾವ ಕಾರ್ಮಿಕರಿಗೆ ಇವಾಗ ಫಾರ್ ಎಕ್ಸಾಂಪಲ್ ನಂದೇನೆ 2013 ನಾನು ಡಿಸ್ಮಿಸ್ ಆಗಿ ಹೊರಗಡೆ ಇದ್ದೀನಿ. ನಾವು ಇನ್ನೂ ನ್ಯಾಯಾಲಯದಲ್ಲಿ ನ್ಯಾಯ ತೊಗೊಳಕ್ಕಾಗ್ತಾಯಿಲ್ಲ. ನಾನೊಂದು ಕೊಲೆ ಮಾಡಿಲ್ಲ, ಮತ್ತೊಂದು ಏನೂ ಮಾಡಿಲ್ಲ. ನಾನು ಒಬ್ಬ HR ಮ್ಯಾನೇಜರ್ಗೆ ಅಸಿಸ್ಟೆಂಟ್ಗೆ ಯಾರೋ ನೀವೇ ಡಿಸಿಷನ್ ಮೇಕರಾ ಅಂತ ಒಂದೇ ಒಂದು ಕ್ವಶನ್ ಕೇಳಿರೋದು. ಇದಕ್ಕೆ ನಾವು 13 ವರ್ಷ ಪನಿಷ್ಮೆಂಟ್ ತೊಗೊತಾ ಇದ್ದೀವಿ. ಈ ಥರ ಇದೆ ನಮ್ಮ ಇದು ಪರಿಸ್ಥಿತಿ. ಅದಕ್ಕೆ ನಾನು ಹೇಳೋದು ಏನಂದರೆ ಸಂಘಟನೆ ಇದ್ದಿದ್ರೆ ನಾವು ಈ ಥರ ಪರಿಸ್ಥಿತಿ ಆಗ್ತಾಯಿರಲ್ಲ. ಹೋರಾಟ ಮಾಡಿ ನಿಲ್ತು ಅದು ಫೈಟ್ ಮಾಡ್ಬೋದಾಗಿತ್ತು. ಸೊ ಅದಕ್ಕೋಸ್ಕರ ಸಂಘಟನೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.